ಪಾಕಿಸ್ತಾನ ಯಾವಾಗಲೂ ಕೂಡ ತನ್ನ ನೀಚ ಬುದ್ಧಿಯನ್ನ ತೋರಿಸುತ್ತಲೇ ಇರುತ್ತೆ. ಅದಕ್ಕೆ ಪದೇ ಪದೇ ನಮ್ಮ ಗಡಿಯೊಳಗೆ ಉಗ್ರರನ್ನ ನುಗ್ಗಿಸುವ ದುಸ್ಸಾಹಸ ಮಾಡುವಂತ ಕೆಲಸ ಮಾಡುತ್ತಲೇ ಇರುತ್ತೆ. ಇದಕ್ಕೆ ನಮ್ಮ ಯೋಧರು ಕೂಡ ತಕ್ಕುದಾದ ರೀತಿಯಲ್ಲಿ ಉತ್ತರವನ್ನ ಕೊಡುತ್ತಲೇ ಬರ್ತಾ ಇದ್ದಾರೆ. ಹೀಗಾಗಿ ವರದಿಯ ಪ್ರಕಾರ ಒಟ್ಟು ಈ ವರ್ಷ 314 ಬಾರಿ ಗುಂಡಿನ ಕಾಳಗ ನಡೆದು ಹೋಗಿದೆ. ಪ್ರತಿ ಬಾರಿಯೂ ಪಾಕಿಸ್ತಾನ ತನ್ನ ಉಗ್ರರನ್ನ ನುಗ್ಗಿಸುವ ಮುನ್ನ ಭಾರತೀಯ ಸೇನೆ ಜೊತೆಗೆ ಗುಂಡಿನ ಚಕಮಕಿ ನಡೆಸುತ್ತಲೇ ಇರುತ್ತೆ. ಬಿಎಸ್ಎಫ್ನ ಯೋಧರ ಗಮನವನ್ನ ಸೆಳೆದು ಅವರ ಜೊತೆ ಗುಂಡಿನ ಚಕಮಕಿ ನಡೆಸುವ ಪಾಕ್ ಸೇನೆ ಇದೇ ಹೊತ್ತಲ್ಲಿ ಉಗ್ರರನ್ನ ಗಡಿಯೊಳಗೆ ನುಗ್ಗಿಸಲು ಯತ್ನಿಸುತ್ತೆ. ಈ ಮೂಲಕ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಕಾಯ್ತಾ ಇರುತ್ತೆ. ಜಮ್ಮು ಕಾಶ್ಮೀರದ ಭಾರತ ಪಾಕ್ ಗಡಿಯಲ್ಲಿ ಈ ವರ್ಷ ಅತೀ ಹೆಚ್ಚು ಬಾರಿ ಗಡಿಯಾಚೆಯಿಂದ ಗುಂಡಿನ ಕಾಳಗ ನಡೆದಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಗುಂಡಿನ ಕಾಳಗ ದ್ವಿಗುಣಗೊಂಡಿದೆ. ಉಗ್ರರನ್ನ ಭಾರತದ ಒಳಗೆ ನುಗ್ಗಿಸಲು ಪಾಕ್ ನಡೆಸ್ತಾ ಇರೋ ದುಸ್ಸಾಹಸದ ಪರಿಣಾಮ ಇದು ಅಂತ ಗಡಿ ಭದ್ರತಾ ಪಡೆ ವಿಶ್ಲೇಷಿಸಿ ವರದಿ ನೀಡಿದೆ. ಜಮ್ಮುವಿನಲ್ಲಿ ನಿಯೋಜನೆಗೊಂಡಿರುವ ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳ ಪ್ರಕಾರ ಪಾಕಿಸ್ತಾನ ಉಗ್ರರನ್ನ ಭಾರತದೊಳಗೆ ನುಗ್ಗಿಸಲು ಹರಸಾಹಸ ನಡೆಸುತ್ತಿದೆ. ಉಗ್ರರನ್ನ ಗಡಿಯೊಳಗೆ ನುಗ್ಗಿಸುವ ವೇಳೆ ಸಹಾಯಕವಾಗುವಂತೆ ಭಾರತೀಯ ಸೇನೆ ವಿರುದ್ಧ ಗುಂಡಿನ ಚಕಮಕಿ ನಡೆಸುತ್ತೆ ಎಂದು ಹೇಳಿದ್ದಾರೆ. ಭಾರತೀಯ ಸೇನೆಯ ಗಮನವನ್ನ ತಮ್ಮತ್ತ ಸೆಳೆದು ಉಗ್ರರು ಗಡಿಯೊಳಗೆ ನುಸುಳುವಂತೆ ಪಾಕಿಸ್ತಾನ ತಂತ್ರ ರೂಪಿಸಿದೆ ಎಂದು ಅವರು ವಿವರಿಸಿದ್ದಾರೆ. ಬಿಎಸ್ಎಫ್ ಬಳಿ ಇರುವ ಮಾಹಿತಿ ಪ್ರಕಾರ ಪಾಕಿಸ್ತಾನ 2019ರಲ್ಲಿ 185 ಬಾರಿ ಗಡಿಯಲ್ಲಿ ಕಾಲ್ಕೆರೆದು ಜಗಳಕ್ಕೆ ನಿಂತಿತ್ತು. ಆದರೆ ಈ ವರ್ಷ ಈ ಗುಂಡಿನ ಕಾಳಗ ಡಬಲ್ ಆಗಿದೆ. ಕಳೆದ ಅಕ್ಟೋಬರ್ವರೆಗಿನ ಮಾಹಿತಿಯನ್ನೇ ನೋಡೋದಾದ್ರೆ ಈ ವರ್ಷ ಬರೋಬ್ಬರಿ 314 ಬಾರಿ ಗಡಿಯಲ್ಲಿ ಪಾಕ್ ಸೇನೆ ಜೊತೆ ಬಿಎಸ್ಎಫ್ ಸೆಣಸಾಟ ನಡೆಸಿದೆ. ಫೆಬ್ರವರಿ ತಿಂಗಳು 1ರಲ್ಲೇ ಪಾಕಿಸ್ತಾನ 36 ಬಾರಿ ಗುಂಡಿನ ಕಾಳಗ ನಡೆಸಿತ್ತು. ಕಳೆದ ವರ್ಷದ ಫೆಬ್ರವರಿಯಲ್ಲಿ 23 ಬಾರಿ ಗುಂಡಿನ ಚಕಮಕಿ ನಡೆದಿತ್ತು ಎಂದು ಅಂಕಿ ಅಂಶಗಳು ಹೇಳ್ತವೆ. ಇನ್ನು ಕಳೆದ ಜೂನ್ ತಿಂಗಳಲ್ಲಿ ಪಾಕ್ ಸೇನೆ 36 ಬಾರಿ ಭಾರತದ ಸೈನಿಕರು ಹಾಗೂ ಗಡಿಭಾಗದ ಜನತೆ ಮೇಲೆ ಗುಂಡಿನ ದಾಳಿ ನಡೆಸಿದೆ. ಈ ವೇಳೆ ಬಿಎಸ್ಎಫ್ ಕೂಡ ತಕ್ಕ ಪ್ರತ್ಯುತ್ತರ ನೀಡಿದೆ. ಆದರೆ 2019ರ ಜೂನ್ನಲ್ಲಿ ಈ ರೀತಿಯ ಘಟನೆಗಳು ಕೇವಲ 9 ಬಾರಿ ನಡೆದಿತ್ತು. ಇನ್ನು 2020ರ ಜುಲೈ ತಿಂಗಳಲ್ಲಿ ಪಾಕಿಸ್ತಾನ ಒಟ್ಟು 46 ಬಾರಿ ಭಾರತೀಯ ಸೇನೆ ಮೇಲೆ ಸ್ವಯಂ ಪ್ರೇರಿತವಾಗಿ ಗುಂಡಿನ ದಾಳಿ ನಡೆಸಿತ್ತು. 2019ರಲ್ಲಿ ಈ ರೀತಿಯ ಘಟನೆಗಳು 18 ಬಾರಿ ನಡೆದಿದ್ವು. ಇದರ ಜೊತೆಗೆ 2020ರ ಅಕ್ಟೋಬರ್ ತಿಂಗಳಲ್ಲಿ ಪಾಕ್ ಸೇನೆ ಬರೋಬ್ಬರಿ 65 ಬಾರಿ ಭಾರತದ ಜೊತೆಗೆ ಕಾಲ್ಕೆರೆದು ಜಗಳಕ್ಕೆ ನಿಂತಿತ್ತು. 2019ರ ಅಕ್ಟೋಬರ್ನಲ್ಲಿ 47 ಬಾರಿ ಈ ರೀತಿಯ ಘಟನೆ ನಡೆದಿದ್ವು. ಒಟ್ಟಾರೆ ಈ ಎಲ್ಲ ಅಂಕಿ ಅಂಶಗಳನ್ನು ಗಮನಿಸಿದ್ರೆ ಪಾಕ್ ಸೇನೆಯು ಭಾರತದ ಗಡಿಯೊಳಗೆ ಉಗ್ರರನ್ನ ನುಗ್ಗಿಸಲು ಶತ ಪ್ರಯತ್ನ ನಡೆಸ್ತಾ ಇರೋದು ಕಂಡುಬರುತ್ತಿದೆ. ಪ್ರತಿ ಬಾರಿ ಉಗ್ರರನ್ನ ನುಗ್ಗಿಸುವ ಮುನ್ನ ಭಾರತೀಯ ಸೇನೆ ಜೊತೆಗೆ ಗುಂಡಿನ ಚಕಮಕಿ ನಡೆಸುತ್ತದೆ. ಬಿಎಸ್ಎಫ್ನ ಯೋಧರ ಗಮನವನ್ನ ಸೆಳೆದು ಅವರ ಜೊತೆ ಗುಂಡಿನ ಚಕಮಕಿ ನಡೆಸುವ ಪಾಕಿಸ್ತಾನ ಇದೇ ಹೊತ್ತಲ್ಲಿ ಉಗ್ರರನ್ನ ಗಡಿಯೊಳಗೆ ನುಗ್ಗಿಸಲು ಯತ್ನಿಸುತ್ತೆ ಅಂತ ತಿಳಿದು ಬಂದಿದೆ. ನ್ಯೂಸ್ ಡೆಸ್ಕ್, ಎಕ್ಸ್‌ಪ್ರೆಸ್ ಟಿವಿ.